ಮೈಸೂರು ಜನರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಮೈಸೂರಲ್ಲಿ ಅತಿ ದೊಡ್ಡ ಡ್ರಗ್ಸ್ ಬೇಟೆ ನಡೆದಿದೆ. ಮೈಸೂರು ಇತಿಹಾಸದಲ್ಲೇ ದೊಡ್ಡ ಕಾರ್ಯಾಚರಣೆ ಇದು. ಇಡೀ ಮೈಸೂರು ಜನರನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಮೈಸೂರು ಇತಿಹಾಸದಲ್ಲೇ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಡ್ರಗ್ಸ್ ತಯಾರಿಕಾ ಘಟಕದ ಮೇಲೆ ಖಾಕಿ ರೇಡ್ ಮಾಡಿದ್ದು 50 ಕೆಜಿಗೂ ಹೆಚ್ಚು ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ದೇಶ ವಿದೇಶಗಳಿಂದ ಎಂಡಿಎಂಎ ಸರಬರಾಜಾಗ್ತಾ ಇತ್ತು. ಮೈಸೂರು ಹೊರವಲಯದ ರಿಂಗ್ ರಸ್ತೆ ಬಳಿ ರೇಡ್ ನಡೆಸಿದ್ದಾರೆ ಪೊಲೀಸರು. ಮಹಾರಾಷ್ಟ್ರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಮೈಸೂರು ಬಳಿ ಡ್ರಗ್ ತಯಾರಿಕಾ ಘಟಕದ ಮೇಲೆ ರೇಡ್ ಆಗಿದೆ. 50 ಕೆಜಿಗೂ ಹೆಚ್ಚು ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಪೊಲೀಸರಿಂದ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. ಮೈಸೂರು ಇತಿಹಾಸದಲ್ಲೇ ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ಇದು. 50 ಕೆಜಿಗೂ ಹೆಚ್ಚು ಎಂಡಿಎಂಎಯನ್ನ ವಶಕ್ಕೆ ಪಡೆದಿದ್ದಾರೆ ಸದ್ಯ ಪೊಲೀಸರು. ಮೈಸೂರು ಬಳಿ ಇರುವಂತಹ ಡ್ರಗ್ ತಯಾರಿಕಾ ಘಟಕದ ಮೇಲೆ ಪೊಲೀಸರು ರೇಡ್ ಮಾಡಿ 50 ಕೆಜಿಗೂ ಹೆಚ್ಚು ಎಂಡಿಎಂಎಯನ್ನ ವಶಕ್ಕೆ ಪಡೆದಿದ್ದಾರೆ. ದೇಶ ವಿದೇಶಗಳಿಂದ ಎಂಡಿಎಂಎ ಇಲ್ಲಿಗೆ ಸರಬರಾಜಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದ್ದು 50 ಕೆಜಿಗೂ ಹೆಚ್ಚು ಎಂಡಿಎಂಎಯನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರಲ್ಲಿ ಅತಿ ದೊಡ್ಡ ಡ್ರಗ್ಸ್ ಬೇಟೆಯಾಗಿರೋದು. ಮೈಸೂರು ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಪತ್ತೆ ಆಗಿರಲಿಲ್ಲ. ಆದರೆ ಮಹಾರಾಷ್ಟ್ರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಡ್ರಗ್ ತಯಾರಿಕಾ ಘಟಕದಲ್ಲಿದ್ದಂತ 50 ಕೆಜಿಗೂ ಹೆಚ್ಚು ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ ದೊಡ್ಡ ಡ್ರಗ್ಸ್ ಜಾಲದ ರಹಸ್ಯ ಏನು ಹಾಗಾದ್ರೆ? ಡ್ರಗ್ ಪೆಡ್ಲರ್ ಬಲೆಗೆ ಬಿದ್ದಿದ್ದು ಹೇಗೆ ಗೊತ್ತಾ? ಡ್ರಗ್ಸ್ ಮಾರಾಟ ಮಾಡ್ತಿದ್ದಾಗ ಪೆಡ್ಲರ್ ಬಂಧನ ಆಗಿದೆ. ಮಹಾರಾಷ್ಟ್ರದಲ್ಲಿ ಸರಿಯಾದ ಡ್ರಗ್ ಪೆಡ್ಲರ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಮೈಸೂರಿಂದ ಡ್ರಗ್ ಸಪ್ಲೈ ಆಗ್ತಾ ಇದ್ದ ಬಗ್ಗೆ ಬಾಯಿ ಬಿಟ್ಟಿದ್ದ ಆ ಪೆಡ್ಲರ್ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಫೈನಲಿ 50 ಕೆಜಿಗೂ ಹೆಚ್ಚು ಎಂಡಿಎಂಎ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಡ್ರಗ್ ಪೆಡ್ಲರ್ ಸೆರೆ ಸಿಕ್ಕಿದ್ದ ಆತ ಮಾಹಿತಿಯನ್ನ ಕೊಟ್ಟಿದ್ದ. ಮೈಸೂರಿಂದ ಡ್ರಗ್ ಸಪ್ಲೈ ಆಗ್ತಾ ಇದೆ ಅಂತ ಈ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಮಾರುಕಟ್ಟೆಯಲ್ಲಿ 1 ಕೆಜಿ ಎಂಡಿಎಂಎ ಬೆಲೆ 2 ಕೋಟಿ. ಮೈಸೂರಿನಲ್ಲಿ ಸೀಸ್ ಆದಂತಹ ಎಂಡಿಎಂಎ 50 ಕೆಜಿ. ನಾರ್ಕೋಟಿಕ್ ಟೀಮ್ನಿಂದ 100 ಕೋಟಿ ಡ್ರಗ್ಸ್ ಸೀಸ್ ಆಯ್ತಾ? ಹಾಗಾದ್ರೆ ಮಾತ್ರೆ ಪೌಡರ್ ರೂಪದಲ್ಲಿ ಸಿಗುವಂತಹ ಮಾದಕ ದ್ರವ್ಯ ಇದು. ಗ್ಯಾರೇಜ್ ಹೆಸರಲ್ಲಿ ನಡೀತಾ ಇದ್ದಂತಹ ಡ್ರಗ್ಸ್ ತಯಾರಿಕೆ. ಸದ್ಯ 3 ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 1 ಕೆಜಿ ಎಂಡಿಎಂಎ ಬೆಲೆ 2 ಕೋಟಿ. ಅಲ್ಲಿಗೆ 50 ಕೆಜಿ ಅಂದ್ರೆ 100 ಕೋಟಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸ್. ಮೈಸೂರು ನಗರ ಡೇಂಜರ್ ಅಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಮಾದಕ ವಸ್ತುಗಳು ಎಗ್ಗಿಲ್ಲದಂತೆ ಮೈಸೂರಿನಲ್ಲಿ ಸಿಗ್ತಾ ಇವೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ವು. ಆದ್ರೆ ಆ ಮಾದಕ ವಸ್ತುಗಳನ್ನ ಮೈಸೂರಿನಲ್ಲೇ ತಯಾರು ಮಾಡ್ತಾರೆ ಅನ್ನುವಂತ ಆತಂಕವಾದಂತಹ ವಿಚಾರ ಈಗ ಹೊರಬಿದ್ದಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಪೊಲೀಸರು ಅಂತದೊಂದು ದೊಡ್ಡ ಕಾರ್ಯಾಚರಣೆಯನ್ನ ಮೈಸೂರಿನಲ್ಲಿ ಮಾಡಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಮೈಸೂರಿನ ವಲಯ ರಿಂಗ್ ರೋಡ್ ಏನಿದೆ, ಆ ರಿಂಗ್ ರೋಡ್ ನಲ್ಲಿ ಮಾದಕ ವಸ್ತುಗಳನ್ನ ತಯಾರಿಕೆ ಮಾಡುವಂತ ಘಟಕ ಇತ್ತು ಅನ್ನುವಂತ ಆತಂಕವಾದಂತ ವಿಚಾರ ಈಗ ಬಯಲಾಗಿರ್ತಕ್ಕಂಥದ್ದು. ಏನು ಮೈಸೂರಿನ ಕೊಲಂಬಿಯಾ ಏಷಿಯಾ ಸರ್ಕಲ್ ನ ಜಂಕ್ಷನ್ ಏನಿದೆ, ಜಂಕ್ಷನ್ ನಿಂದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ರಿಂಗ್ ರಸ್ತೆಯ ಪಕ್ಕದಲ್ಲೇ ಕೂಡ ಇಂಥದ್ದೊಂದು ಘಟಕ ಇತ್ತು ಅಂತೇಳಿ. ಅಂದ್ರೆ ಮೈಸೂರಿನಲ್ಲಿ ರಾತ್ರಿ ನಡೆದಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ 50 ಕೆಜಿಗೂ ಅಧಿಕವಾದಂತ ಎಂಡಿಎಂಎ ಮಾದಕ ದ್ರವ್ಯವನ್ನ, ಮಾದಕ ವಸ್ತುಗಳನ್ನ ಮಹಾರಾಷ್ಟ್ರ ಪೊಲೀಸರು ಈಗ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಮಹಾರಾಷ್ಟ್ರದಲ್ಲಿ ಸಿಕ್ಕಂತಹ ಡ್ರಗ್ ಪೆಡ್ಲರ್ ಒಬ್ಬ ಏನಿದೆ, ಆ ಪೆಡ್ಲರ್ ನಿಂದ ಬಿಟ್ಟಂತ ಮಾಹಿತಿ ಏನಿತ್ತು, ಆ ಮಾಹಿತಿಯಿಂದ ಒಂದು ದೊಡ್ಡ ಮಾದಕ ವಸ್ತುಗಳ ಜಾಲ ಈಗ ಬಯಲಾಗಿರ್ತಕ್ಕಂಥದ್ದು. ಗ್ಯಾರೇಜ್ ಅನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಗ್ಯಾರೇಜ್ ನ ಒಳಭಾಗದ ಒಂದಷ್ಟು ದೃಶ್ಯಾವಳಿಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಅಂದ್ರೆ ಅದರ ಒಳಗಡೆ ಒಂದು ಕಾರು ರಿಪೇರಿಗೆ ನಿಂತಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಅದರ ಆಸುಪಾಸಿನಲ್ಲಿ ಒಂದಷ್ಟು ಗ್ಲೌಸ್ ಸಿಕ್ಕಿರ್ತಕ್ಕಂಥದ್ದು, ಮತ್ತಷ್ಟು ಏನು ಇತರ ಮೆಟೀರಿಯಲ್ಗಳೇನಿವೆ ಆ ಮೆಟೀರಿಯಲ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ 50 ಕೆಜಿಗೂ ಅಧಿಕವಾದಂತ ಎಂಡಿಎಂಎನ ಪೊಲೀಸರು ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಾದಕ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಂತ
ಮೂವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಕಾರ್ ಗ್ಯಾರೇಜ್ ಆರಂಭದಲ್ಲಿ ನಿಮಗೆ 20x20 ಕಾಣಿಸುತ್ತೆ, ಆದ್ರೆ ಸಂಪೂರ್ಣವಾಗಿ ಇಡೀ ಶೆಡ್ ಇರ್ತಕ್ಕಂಥದನ್ನ ಗಮನಿಸಬಹುದು. ಅಂದ್ರೆ ಅರ್ಧ ಭಾಗದಲ್ಲಿ ಗ್ಯಾರೇಜ್ ಅನ್ನ ಇಟ್ಕೊಂಡು ಇನ್ನು ಉಳಿದಂತ ಅರ್ಧ ಭಾಗ, ಹಿಂದೆ ಇದ್ದಂತ ಅರ್ಧ ಭಾಗ ಏನಿತ್ತು ಆ ಅರ್ಧ ಭಾಗದಲ್ಲಿ ಈ ರೀತಿಯಾಗಿ ಮಾದಕ ವಸ್ತುಗಳನ್ನ ತಯಾರಿಕೆಯನ್ನ ಮಾಡ್ತಾ ಇದ್ರು ಈ ಒಂದು ಸ್ಥಳದಲ್ಲಿ ಅನ್ನುವಂತ ಖಚಿತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಈ ಒಂದು ಸ್ಥಳವನ್ನು ಸುಸಜ್ಜಿತವಾಗಿ ಕೂಡ ಇಟ್ಕೊಂಡಿದ್ರು. ನೋಡ್ಲಿಕ್ಕೆ ಯಾವುದೇ ಬೋರ್ಡ್ಗಳು ಇರಲಿಲ್ಲ, ಒಂದು ಕಾರ್ ಗ್ಯಾರೇಜ್ ಅಷ್ಟೇ. ಆದ್ರೆ ಈ ಒಂದು ಗ್ಯಾರೇಜ್ ಸುತ್ತವೂ ಕೂಡ ಸಿಸಿ ಕ್ಯಾಮೆರಾಗಳ ಫೆಸಿಲಿಟಿ ಇತ್ತು. ನೀವು ಇಲ್ಲಿ ಗಮನಿಸಬಹುದು, ಆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಸಂಪೂರ್ಣವಾಗಿ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಸಿಸಿ ಕ್ಯಾಮೆರಾದ ಲಿಂಕ್ ಗಳೇನಿದೋ ಆ ಲಿಂಕ್ ಗಳನ್ನು ಸಂಪೂರ್ಣವಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಕಟ್ಟಡದ ಸುತ್ತ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದರ ಮುಂಭಾಗದಲ್ಲಿ ಇರ್ತಕ್ಕಂತಹ ಏನು ಎಲೆಕ್ಟ್ರಿಕ್ ಪೋಲ್ ಇತ್ತು, ಆ ಪೋಲ್ ನಲ್ಲೂ ಕೂಡ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿತ್ತು. ಅದನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನು ಈ ಒಂದು ಸ್ಥಳದಿಂದ ನಿರಂತರವಾಗಿ ದೇಶದ ನಾನಾ ಕಡೆಗಳಲ್ಲಿ, ಕೇವಲ ದೇಶ ಅಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ಮಾದಕ ವಸ್ತುಗಳು ರವಾನೆ ಆಗ್ತಾ ಇದ್ವು ಅನ್ನೋ ಒಂದು ಸ್ಫೋಟಕವಾದಂತಹ ಮಾಹಿತಿ ಸದ್ಯಕ್ಕೆ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಿಕ್ಕಿರ್ತಕ್ಕಂಥ ಡ್ರಗ್ ಏನಿದೆ ಅದು 50 kg ಅಂತ ಹೇಳಿದ್ರು ಕೂಡ ರೆಡಿ ಇದ್ದಂಥದ್ದೇ ಕೂಡ 12 kg ಇತ್ತು ಅಂತೇಳಿ. ಅಂದ್ರೆ ಪೌಡರ್ನ ರೂಪದಲ್ಲಿ, ಮಾತ್ರೆ ರೂಪದಲ್ಲಿ ಇಲ್ಲಿ ಡ್ರಗ್ ಗಳನ್ನ ರೆಡಿ ಮಾಡ್ತಾ ಇದ್ರು ಅಂತೇಳಿ. ನಾವು ಈ ಶೆಡ್ ಅನ್ನ ಕೇವಲ ಶೆಡ್ ಆಗಿ ಅಷ್ಟೇ ನೋಡ್ತಾ ಇದ್ವಿ. ಇದರಲ್ಲಿ ಸುಸಜ್ಜಿತವಾಗಿ AC ಯನ್ನ ಕೂಡ ಬಳಸಿ ಅವರು ಇಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಕೂಡ ಅವರು ಮಾಡ್ತಾ ಇದ್ರು. ಅಂದ್ರೆ ವ್ಯವಸ್ಥಿತವಾಗಿ ಇಂಥದ್ದೊಂದು ಜನನಿಬಿಡ ಪ್ರದೇಶದಲ್ಲೇ ಕೂಡ ಇಂಥದ್ದೊಂದು ಮಾದಕ ವಸ್ತುಗಳನ್ನು ತಯಾರಿಕೆ ಮಾಡುವಂತ ಘಟಕ ಇದ್ರೂ ಕೂಡ ಪೊಲೀಸರು ಇಲ್ಲಿವರೆಗೆ ನೋಡಿರ್ಲಿಲ್ಲ. ಈಗ ಸದ್ಯಕ್ಕೆ 50 kg ಮಾದಕ ವಸ್ತುಗಳು ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇದು ಎಷ್ಟು ವರ್ಷಗಳಿಂದ ಇಲ್ಲಿ ನಡೀತಾ ಇತ್ತು ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಮಹಾರಾಷ್ಟ್ರಕ್ಕೆ ಸಪ್ಲೈ ಆಗ್ತಾ ಇದ್ದಂಥದ್ದು, ರಾಜ್ಯದ ದೇಶದ ವಿವಿಧ ಭಾಗಗಳಿಗೆ ಸಪ್ಲೈ ಆಗ್ತಾ ಇದ್ದಂಥದ್ದು, ಅದೇ ರೀತಿಯಾಗಿ ವಿದೇಶಗಳಿಗೂ ಕೂಡ ಸಪ್ಲೈ ಆಗ್ತಿತ್ತು ಅಂತ ಏನು ಒಂದು ವಿಚಾರವನ್ನ ಹೇಳ್ತಿದ್ದಾರೆ. ಇದರ ಬಗ್ಗೆ ಕೂಡ ದೊಡ್ಡ ಮಟ್ಟದ ತನಿಖೆ ಆಗುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ನಾರ್ಕೋಟಿಕ್ ಟೀಮ್ ಏನಿದೆ ಅದು 3 ಅಜ್ಞಾತ ಸ್ಥಳದಲ್ಲಿ ಕರ್ಕೊಂಡೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಕೂಡ ಹೆಚ್ಚಿನ ಮಾಹಿತಿಯು ಕೂಡ ಬಹಿರಂಗ ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, SNR ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.